ಆನಂದಣ್ಣ ಹಿಂಗೆ ನಾನು ಅಲ್ಲೆಲ್ಲರೂ ಕೂತಿದ್ದೆ. ಟಾಮಿ ಏನಾರು ಅಣ್ಣ ಅಂತ ಇದೆ. ಅದೇ ಇದು ಕಾಸ್ಟ್ಯೂಮ್ ಚೇಂಜ್ ಇದೆ, ಒಂಚೂರು ಇದು ಮಾಡಪ್ಪ ಹಂಗೆ ಹಿಂಗೆ. ಅವ್ರು ನನ್ನ ಕಡೆ ತಿರ್ಗೋರಲ್ಲ, ನಾನು ಅಣ್ಣನೇ ನೋಡ್ತೇನೆ ಹಿಂಗೆ ಅಂದ್ಬಿಡೋರು. ಕಮ್ಮಿಂಗ್ ಬ್ಯಾಕ್ ಟು ದ ಎಪಿಸೋಡ್ಸ್ಗೆ ನಾವು ಹೆಂಗಂದರೆ ಒಬ್ರಿಗಿಂತ ಒಬ್ರು ಪೈಪೋಟಿ. ಅವ್ರು ಏನಾರು ಒಂದು ಮಾಡ್ಕೊಂಡು ಫಸ್ಟ್ ನಾನೇನು ಮಾಡ್ತಿದ್ದೆ, ನಾನು ಎಲ್ಲರೂ ರೆಡಿ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಇವಾಗ ಏನೋ ಒಂದು ಗೆಟಪ್ ಹಾಕಬೇಕು, ಎಲ್ಲರೂ ರೆಡಿ ಆಗಲಿ ಅಂತ ವೆಯ್ಟ್ ಮಾಡೋದು, ಎಲ್ಲರದು ಗೆಟಪ್ ನೋಡ್ಕೊಂಬರೋದು. ಓಕೆ ಹಿಂಗಿದೆ ಇದಕ್ಕಿನ್ನ ಡಿಫ್ರೆಂಟಾಗಿ ಏನಾದ್ರು ಮಾಡಬೇಕಲ್ಲ ಅಂದ್ಬಿಟ್ಟು ತಲೆ ಉಪಯೋಗಿಸ್ಬಿಟ್ಟು ಹೇರ್ ಸ್ಟೈಲ್ ಏನೋ ಚೇಂಜ್ ಮಾಡೋದು, ಕೆದರ್ಕೊಳ್ಳೋದು. ಬಟ್ಟೆಲಿ ಇವಾಗೇನೋ ಫಾರ್ ಎಕ್ಸಾಂಪಲ್ ಒಂದು ಬೆಗ್ಗರ್ ಕ್ಯಾರೆಕ್ಟರ್ ಇತ್ತು, ಎಲ್ಲರದು ನೋಡ್ಕೊಂಬರ್ತೈತೆ. ಓಕೆ ಬೆಗ್ಗರ್ ಕ್ಯಾರೆಕ್ಟರ್ ಇವ್ರು ಹಿಂಗಿದೆ, ಇವ್ರದ್ದು ಹಿಂಗಿದೆ. ಇನ್ನೂ ಏನು ಮಾಡ್ಬೋದು, ನಾನು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಹರ್ಕೊತಾ ಇದ್ದೆ. ಬಟ್ಟೆ ಹರ್ಕೊಳೋದು, ಮಕ್ಕಕ್ಕೆ ಜಾಸ್ತಿ ಮಸಿ ಬಳ್ಕೊಳೋದು, ಈ ಹಲ್ ಮೇಲೆ ಒಂಥರ ಮಾರ್ಕ್ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡಿಕೊಂಡು ಚೇಂಜ್ ಮಾಡ್ಕೊತಿದ್ದೆ. ಆಮೇಲೆ ಇನ್ನೊಂದು ಸತಿ ಆ ಹುಡುಗಿನ ಪಟಾಯಿಸ್ಬೇಕಿತ್ತು. ಸೊ ಅದಕ್ಕೆ ನಾವೇನಂದರೆ ಬೇಸಿಕ್ಲಿ ನಮ್ಮದೊಂಥರ ರಿಚ್ ಫ್ಯಾಮಿಲಿ, ಫುಲ್ ಒಂಥರ ಪಾಶು ಆ ಥರ ತೋರಿಸ್ಕೋಬೇಕು. ಯಾಕಂದರೆ ಅವಳು ರಿಚ್ಚು ಮತ್ತು ಅವಳ ಆಸ್ತಿನೆಲ್ಲ ಇದು ಮಾಡೋಕ್ಕೆ ಆ ಥರ ಪ್ಲ್ಯಾನ್ ಇರುತ್ತೆ. ಸೊ ಎಲ್ಲರೂ ಒಂಥರ ಪಾಶಾಗಿ ರೆಡಿ ಆಗ್ಬಿಟ್ಟು ಬರಬೇಕು, ಫುಲ್ ಒಂಥರ ರಾಕ್ ಸ್ಟಾರ್ಸ್ ಥರ ಆ ಥರ ಈ ಥರ ಅಂತ. ಸೊ ಎಲ್ಲರೂ ರೆಡಿ ಆದಮೇಲೆ ನೋಡಿಕೊಂಡೆ, ಓಕೆ ಇದಕ್ಕಿನ್ನ ಏನು ಡಿಫ್ರೆಂಟಾಗಿ ಮಾಡ್ಬೋದು ಅಂತ. ಕೈ ಮೇಲೆ ಏನೋ ಟ್ಯಾಟೂ ಹಾಕ್ಸ್ಕೊಂಡು, ಆಮೇಲೆ ಒಂದೇ ಕಿವಿಗೆ ವಾಲೆ ಹಾಕ್ಕೊಂಡು, ಈ ಫೆದರ್ದು ಬರುತ್ತಲ್ಲ ವಾಲೆ ಹುಡುಗಿರ್ದು, ಅದು ಹಾಕ್ಕೊಂಡು ಫುಲ್ ಪಾಶಾಗಿ ಯೋ ಅಂದ್ಕೊಂಡೆಲ್ಲ. ನನ್ನ ಹತ್ರ ಒಂದು ಮಿಲ್ಟ್ರಿ ಜಾಕೆಟ್ ಇತ್ತು, ಸ್ಲೀವ್ಲೆಸ್ಸು, ಒಳಗಡೆ ಏನೂ ಇಲ್ಲ, ಬರೀ ಆ ಸ್ಲೀವ್ಲೆಸ್ ಜಾಕೆಟ್ ಹಾಕ್ಕೊಂಡು, ಪ್ಯಾಂಟ್ ಹಾಕ್ಕೊಂಡು, ಇಲ್ಲಿವರೆಗೂ ಬೂಟ್ಸ್ ಹಾಕ್ಕೊಂಡು, ಸೊ ಆ ಥರ ಎಲ್ಲ ಫುಲ್ ಪಂಕಾಗಿ ಬಂದೆ. ಸೊ ಆ ಥರದೊಂದು ಅಂದರೆ ನಮ್ಮಲ್ಲೇ ಪೈಪೋಟಿ. ತಿರ್ಗಾ ಅಲ್ಲಿ ನನ್ನನ್ನು ನೋಡಿ ಹಿಂದೆಗಡೆ ಗ್ಯಾಪಲ್ಲಿ ಒಂದೇ ನಿಮಿಷ ಬಂದೆ ಅಂತ ಇವನು ಸದಾನಂದ ಓಡೋಗ ಅವನೇನೋ ಇನ್ನೊಂದು ಡಿಫ್ರೆಂಟಾಗಿ ಏನೋ ಇವ್ನಿಗಿಂತ ನಾನು ಏನಾದ್ರು ಚೆನ್ನಾಗಿ ಕಾಣಬೇಕು, ಇವ್ನಿಗಿಂತ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ. ಸೊ ಆ ಥರ ಏನಾದ್ರು ಮಾಡ್ಕೊಂಬರ್ತಾಯಿದ್ದ. ತಿರ್ಗಾ ಅವನು ನೋಡ್ಬಿಟ್ಟು ಇವ್ನು ಹಿಂಗೆ ಮಾಡ್ಕೊಂಬನ್ನ, ಸರಿ ಆಯ್ತು ಇದರಲ್ಲೇ ಗ್ಯಾಪಲ್ಲಿ ಇರೋದ್ರಲ್ಲಿ ಏನಾರು ಮಾಡೋಣ ಅಂತ, ಇರೋದ್ರಲ್ಲಿ ಇನ್ನೂ ಒಂಚೂರು ಹರ್ಕೊಳ್ಳೋದು, ಇಲ್ಲ ಚೇಂಜ್ ಮಾಡೋದಲ್ಲೇ, ಇಲ್ಲ ಅಲ್ಲಿ ವಾಲೆ ಇನ್ನೊಂದು ಚೆನ್ನಾಗಿರೋದು ಕಾಣಿಸ್ತಾ ಅವಳು ವಾಲೆ ಕಿತ್ಕೊಂಡು ನಾನು ಹಾಕ್ಕೊಳೋದು, ಆ ಥರ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು. ಒಬ್ರಿಗಿಂತ ಒಬ್ಬರು ಪೈಪೋಟಿಯಲ್ಲಿ ನಾನು ರಿಜಿಸ್ಟರ್ ಆಗಬೇಕು ಅಂತ. ಸೊ ಆ ಥರ ತುಂಬ ಮಾಡಿದ್ದೀವಿ. ಆಮೇಲೆ ಆಫ್ ದ ಸೆಟ್ಸು ಕೂಡ ತುಂಬ ಮಜಾ ಮಾಡ್ತಾಯಿದ್ವಿ. ಹೋಗ್ತಾ ಹೆಂಗೆ ಹೋಗೋಯ್ತು ಅಂದರೆ ಆಲ್ಮೋಸ್ಟ್ ಏನು ನಮ್ಮದು 1.5 ಅವರ್ಗೆಲ್ಲ ಶೂಟ್ ಪ್ಯಾಕಪ್. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಅರುಣೇ ಡೈರೆಕ್ಟ್ ಮಾಡ್ತಾಯಿದ್ದು. ಆನಂದಣ್ಣ ಈ ಡ್ಯಾನ್ಸಿಂಗ್ ಸ್ಟಾರು ಮತ್ತು ಸ್ವಲ್ಪ ಬಿಗ್ ಬಾಸಲ್ಲಿ ಬ್ಯುಸಿ ಇದ್ದರು. ಸೊ ಆವಾಗ ಅರುಣೇ ಡೈರೆಕ್ಟ್ ಮಾಡ್ತಾಯಿದ್ದ. ಸೊ ಅವನು ಇಲ್ಲಿ ಹೆಂಗಿದ್ರು ಬೇಗ ಪ್ಯಾಕಪ್ ಆಗಿರ್ತಾಯಿತ್ತು. ಸೊ ಹೋಗ್ತಾ ಇದ್ದಂಗೆ ನೆಕ್ಸ್ಟ್ ಸ್ಕ್ರಿಪ್ಟೆಲ್ಲ ಇರ್ತಾಯಿತ್ತಲ್ಲ, ನೆಕ್ಸ್ಟ್ ಸ್ಕ್ರಿಪ್ಟಲ್ಲಿ ಓಕೆ ಇದನ್ನು ಯಾವ ಬ್ಲಾಕಲ್ಲಿ ಮಾಡ್ಬೋದು ಅದನ್ನೆಲ್ಲ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಬ್ಲಾಕ್ ವೈಸ್ ಎಲ್ಲ ಬರ್ಕೊಂಬಂದ್ಬಿಡೋಣ. ಬ್ಲಾಕ್ ವೈಸ್ ಬರ್ಕೊಂಬರ್ತಿದ್ದಂಗೆ ಬಂದ ತಕ್ಷಣ ನಮಗೆ ಮೇಕಪ್ ಆಗಬೇಕಾದ್ರೆ ಸ್ಟೋರಿ ಹೇಳ್ಬಿಡ್ತಾಯಿದ್ದ, ಇವತ್ತಿನ ಸ್ಟೋರಿ ಹಿಂಗಿದೆ, ಯಾರ ಮೇಲಿದೆ, ಏನಿದೆ, ಎಷ್ಟೆಷ್ಟು ಬರುತ್ತೆ, ಹೆಂಗೆ ಅಂತ ಒಂದು ಲೈನ್ ಹೇಳ್ಬಿಡ್ತಾಯಿದ್ದ. ಒಂದು ಲೈನ್ ಹೇಳಿದ್ಮೇಲೆ ಡೈಲಾಗ್ಸು ಯೂಶಲಿ ನೋಡ್ಕೊಳ್ಳೋದಕ್ಕಿಂತ ಆನ್ ಸ್ಪಾಟ್ ಅಲ್ಲೇ ಪಟ ಹಂಗೆ ಈಗ ಕಟ್ಟಾಯ್ತಾ, ಅಲ್ಲಿ ಕಟ್ಟಾಗ್ತಿದ್ದಂಗೆ ತಿರ್ಗಾ ಓಕೆ ಕ್ಲೋಸು ಅದು ಇದು ಚೇಂಜ್ ಮಾಡ್ಕೊಂಡು ಹಂಗೆ ಟಕ ಇಮಿಡಿಯೇಟ್ ಅಲ್ಲೇ ಮಾಡಿಬಿಡ್ತಾಯಿದ್ವಿ. ಸೊ ಅದೇ ಥರ ಏನಾಗ್ತಾಯಿತ್ತು. ಸೊ ಅದು ಮಾಡ್ತಾ ಏನಾಯಿತು, ಬೇಗ ಮುಗ್ದೋಗ್ಬಿಡ್ತಾಯಿತ್ತು. ಸೊ ಬ್ಲಾಕ್ ವೈಸ್ ಮುಂಚೆನೇ ಇದು ಮಾಡ್ಕೊಂಡ್ಬಿಟ್ರೆ, ಆಮೇಲೆ ಆನಂದಣ್ಣನೂ ಹೇಳೋರು ಬ್ಲಾಕ್ ವೈಸ್ ಮುಂಚೆನೇ ಮಾಡ್ಕೊಂಬಿಡು, ಈಸಿಯಾಗಿಬಿಡುತ್ತೆ ವರ್ಕು ಅಂತ. ಸೊ ಅದನ್ನು ಮಾಡಿಕೊಂಡು ಬಂದ್ಬಿಡೋಲ್ಲ. ಆಮೇಲೆ ಆನಂದಣ್ಣ ಡ್ಯಾನ್ಸಿಂಗ್ ಸ್ಟಾರು ಮತ್ತು ಬಿಗ್ ಬಾಸ್ಗೆಲ್ಲ ಓಡಾಡ್ತಾಯಿದ್ರಲ್ಲ, ಸೊ ಅವ್ರದ್ದು ಏನು ಮಾಡ್ತಾಯಿದ್ವಿ, ಅವ್ರದ್ದು ಒಂದು ಸಪ್ರೇಟ್ ಕ್ಲೋಸು, ಅವ್ರದ್ದು ಸಪ್ರೇಟ್ ಬ್ಲಾಕ್ ಇಟ್ಬಿಟ್ಟಿರ್ತಾಯಿದ್ವಿ. ಸೊ ಅವ್ರು ಯಾವಾಗ ಫ್ರೀ ಆಗ್ತಾರೆ ಬರ್ತಾಯಿದ್ದಂಗೆ ಅವ್ರದ್ದು ಒಂದು ಇಟ್ಕೊಂಡು ಪಟ ಮುಗಿಸ್ಬಿಡೋದು. ಅಲ್ಲೇ ಇಮಿಡಿಯೇಟ್ ಅಲ್ಲೇ ಕಾಸ್ಟ್ಯೂಮ್ ಚೇಂಜು, ಅಲ್ಲೇ ಅವ್ರದ್ದು ಒಂದು ಜುಬ್ಬ ಪಂಚೆ, ಒಂಥರ ಇದು ಶೈನಿ ಜುಬ್ಬ ಶೈನಿ ಪಂಚೆ ಆ ಥರ. ಸೊ ಅವ್ರು ಹಂಗೆ ಇಲ್ಲ ಅಂದರೆ ಅವ್ರದ್ದು ಫಸ್ಟ್ ಅಕಸ್ಮಾತ್ ಅವ್ರೇನಾದ್ರು ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಅಂದರೆ ಫಸ್ಟ್ ಅವ್ರು ಬಂದರೆ ಇಟ್ಟರೆ ಅಲ್ಲೇ ಮುಗಿದೋಯ್ತು ಒಂದೇ ಸತಿ ಎಲ್ಲ. ಅಲ್ಲಿಂದ ಪಕ್ಕಕ್ಕೆ ಇನ್ನೊಂಚೂರು ಕ್ಯಾಮ್ರಾ ಹಿಂಗೆ ತಿರುಗಿಸಿದ್ರೆ ಅಲ್ಲೊಂದು ಬ್ಲಾಕು, ಅಲ್ಲಿ ಮುಗಿದೋಯ್ತು. ಸೊ ತಿರ್ಗಿ ನಾವು ನಮ್ಮದೆಲ್ಲ ತುಂಬ ಯಾವುದಾದ್ರೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದ್ದರೆ ಒಂದು ಸ್ವಲ್ಪ ಟೈಮ್ ಹಿಡಿತಾಯಿತ್ತು. ಮಧ್ಯಾಹ್ನ ಇಲ್ಲ ಸಂಜೆವರೆಗೂ ಆಗ್ಬಿಡೋದು, ಅಂದರೆ ಔಟ್ಡೋರ್ ಶಿಫ್ಟ್ ಆಗಬೇಕು ಆ ಥರ ಎಲ್ಲ ಇದ್ದರೆ.
ಸೊ ಯೂಶ್ವಲಿ ನಾವು ಔಟ್ಡೋರೇ ಮಾಡ್ತಾಯಿದ್ದು. ಸೊ ಇಂಡೋರು ಔಟ್ಡೋರ್ ಶಿಫ್ಟ್ ಆಗಬೇಕು ಅಂದಾಗ ಸ್ವಲ್ಪ ಟೈಮ್ ಹಿಡಿತಾಯಿತ್ತು. ಅದು ಬಿಟ್ಟರೆ ಇವಾಗ ಯಾವುದೋ ಒಂದು ಟೆರರಿಸ್ಟ್ದೊಂದು ಮಾಡಿದ್ವಿ, ಟೆರರಿಸ್ಟು ವೀರಪ್ಪನ್ನು ಅಂತೆಲ್ಲ. ಸೊ ಅದೇನಂದರೆ ಪುಟ್ಟಣ್ಣ ಸ್ಟುಡಿಯೋ ಪಕ್ಕ ಒಂದು ಸ್ವಲ್ಪ ಅದು ಆ್ಯಕ್ಚುಲಿ ಕಾಡೇ, ಇವಾಗೆಲ್ಲ ಡೆವಲಪ್ ಆಗಿಬಿಟ್ಟಿದೆ. ಸೊ ಪಕ್ಕದಲ್ಲೇ ಒಂದು ಕಾಡು ಥರ, ಅಲ್ಲಿ ಅದು ಫುಲ್ ಡೌನ್ ಇದೆ ಸ್ಟುಡಿಯೋ ಬಂದು. ಸೊ ಸ್ಟುಡಿಯೋ ಮಳೆ ಬಂದರೆ ನೀರು ಹರ್ಕೊಂಡು ಬಂದು ಒಂದು ಕಲ್ಯಾಣಿಗೆ ಹೋಗಿ ಕಲ್ಯಾಣಿಯಿಂದ ಆಚೆ ಹೋಗುತ್ತೆ. ಆಚೆ ಹೋದರೆ ಒಂದು ಜರಿ ಥರ ಹರ್ಕೊಂಡು ಹೋಗುತ್ತೆ. ಅದು ಸೇಮ್ ಒಳ್ಳೆ ಕಾಡು ಥರನೇ ಇದೆ ನೋಡೋಕ್ಕೆ. ಸೊ ಅಲ್ಲಿ ಅದನ್ನೇ ಕಾಡು ಥರ ತೋರಿಸ್ಬಿಟ್ಟು ನಾವು ಅಲ್ಲೇ ಶೂಟ್ ಮಾಡ್ತಾಯಿದ್ವಿ. ಸೊ ಅದೆಲ್ಲ ಹೋದಾಗ ಸ್ವಲ್ಪ ಟೈಮ್ ಹಿಡಿತಾಯಿತ್ತು, ಯಾಕಂದರೆ ಆರ್ಟಿಸ್ಟ್ ಎಕ್ಸ್ಟ್ರಾ ಇರ್ತಾಯಿದ್ರು. ಸೊ ಸ್ವಲ್ಪ ಪ್ಲೇ ಎಲ್ಲ ಜಾಸ್ತಿ ಇರ್ತಾಯಿತ್ತು. ಸೊ ಆ ಥರ ಇದ್ದಾಗ ಸ್ವಲ್ಪ ಟೈಮ್ ಹಿಡಿತೈತೆ. ಅದು ಬಿಟ್ಟರೆ ಯೂಶ್ವಲಿ ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋದು ಶೂಟಿಂಗ್ 1 ಅವರ್ಗೆ ಮುಗಿಸಿದ್ದೀವಿ ನಾವು. ಆ್ಯಕ್ಚುಲಿ ಅವತ್ತು 10ಕ್ಕೆ ಸ್ಟಾರ್ಟ್ ಮಾಡಿ 11ಗೆ ಸ್ಟಾರ್ಟ್ ಮಾಡಿ 12ಗೆ. ಸೊ ಮುಗಿಸಿ ನಾವು ಅವತ್ತು ಅಲ್ಲೇ ಅಡುಗೆ ಮಾಡಿಸಿ ಪಾರ್ಟಿ ಮಾಡ್ಕೊಂಡು ಸಂಜೆವರೆಗೂ ಆಮೇಲೆ ಮನೆಗೆ ಹೋಗಿದ್ದು. ಆಮೇಲೆ ನಾವು ಕೆಲವು ಸತಿ ಹೆಂಗಂದರೆ ಒಂದೊಂದು ಸತಿ ಲೇಟಾಗಿ ಮುಗಿದಾಗ ತಿರ್ಗಾ ಬೆಳಗ್ಗೆ ಬೇಗ ಬರಬೇಕು ಅಂತ ಅಲ್ಲೇ ಮಲಗಿರೋ ಟೈಮ್ಸು ಇದೆ. ತಿರ್ಗಾ ಬೆಳಗ್ಗೆ ಬೇಗ ಬರಬೇಕಲ್ಲ ಅಂತೇಳ್ಬಿಟ್ಟು. ಸೊ ಅಲ್ಲೇ ಹೆಂಗಿದ್ರು ನಮ್ಮದೇ ಒಂದು ಸಪ್ರೇಟ್ ರೂಮ್ ಕೊಟ್ಟಿದ್ರು. ಸೊ ನಮ್ಮದೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಅಲ್ಲೇ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾಯಿದ್ವಿ ನಾವು. ಸೊ ತಿರ್ಗಾ ಮನೆಗೆ ಎತ್ಕೊಂಡು ಹೋಗೋದು ಬರೋದು ಏನೂ ಇಲ್ಲ ಅಂತ. ಯೂಶ್ವಲಿ ಸಂಜೆ ಪ್ಯಾಕಪ್ ಆದಮೇಲೆ ರೂಮ್ ಲಾಕ್ ಮಾಡಿಬಿಡ್ತಾಯಿದ್ವು. ಸೊ ನಾವೆಲ್ಲ ಅಲ್ಲೇ ಇಟ್ಟಿರ್ತಾಯಿದ್ವಲ್ಲ. ಸೊ ಅದೇ ಆ ಲಗೇಜ್ನ ಒಂದು ಕಾಟ್ ಇತ್ತು, ಆ ಲಗೇಜ್ನ ಒಂಚೂರು ಜರುಗಿಸ್ಬಿಟ್ಟು ಅಲ್ಲೇ ಮಲ್ಕೊಳ್ಳೋದು. ಅಲ್ಲೇ ಒಂದು ಬಾತ್ರೂಮ್ ಇತ್ತು, ಅಲ್ಲೇ ಸ್ನಾನ ಮಾಡ್ತಾಯಿದ್ವಿ. ಈಗ ತಣ್ಣೀರಿನ ಒಂದು ದಿವಸ ತಣ್ಣೀರು ಮಾಡಿದ್ರೆ ಏನೂ ಆಗೋಲ್ಲ ಅಂತ. ಸೊ ಅಲ್ಲೇ ಒಂದು ದಿವಸ ತಣ್ಣೀರು ಸ್ನಾನ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಅಲ್ಲೇ ಉಳ್ಕೊತಿದ್ವಿ. ಆಮೇಲೆ ಇನ್ನೊಂದೇನೆಂದರೆ ನಾಗೇಶ್ ಅಂತ ಒಬ್ಬ ಟಚಪ್ ಹುಡುಗ ಇದ್ದ. ಅವನು ಮನೆ ದೂರ ಇತ್ತು, ಆಮೇಲೆ ಅಲ್ಲಿಂದ ಅಲ್ಲಿಗೆ ಓಡಾಡಬೇಕು ಎಲ್ಲ ಇದು ಅಂತೇಳ್ಬಿಟ್ಟು ಅವನೇನು ಮಾಡ್ತಾಯಿದ್ದ, ಅದೇ ರೂಮಲ್ಲಿ ಉಳ್ಕೊಂಡಿದ್ದ ಅವನು. ಸೊ ಹಾಗಾಗಿ ಒಂದೊಂದು ಸತಿ ನಾವು ಅಲ್ಲೇ ಉಳ್ಕೊಂಡ್ಬಿಡ್ತಾಯಿದ್ವಿ. ಈಗ ಬೆಳಗ್ಗೆ ಬೇಗ ಎದ್ದು ಹೆಂಗಿದ್ರು ಬರಬೇಕಲ್ವಾ. ಸೊ ತಿರ್ಗಾ ನಮ್ಮನೆ ಇದ್ದಿದ್ದು ಆವಾಗ ನಂದಿನಿ ಲೇಔಟಿಂದ ಆಲ್ಮೋಸ್ಟ್ ತಿರ್ಗಾ ಪುಟ್ಟಣ್ಣ ಸ್ಟುಡಿಯೋಗೆ ಬರಬೇಕಂದ್ರೆ ಮಿನಿಮಮ್ ಒಂದು 1/2 hour to 40 minutes ಆದರೂ ಬೇಕು. ಅದು ಮಾಗಡಿ ರೋಡು ಸಿಂಗಲ್ ರೋಡ್, ಇವಾಗ ಡಬಲ್ ರೋಡ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಅಲ್ಲೇ ಉಳ್ಕೊತಾಯಿದ್ವಿ. ಅದು ಬಿಟ್ಟು ಒಂದು ದಿವಸ ಏನಾಯಿತು, ಒಂದು ಸೇಮ್ ಅಂದರೆ ಒಂಥರ ಈ ರಾಜನ್ ಗೆಟಪ್ಪು ಆ ಥರ ಎಲ್ಲ ಏನೇನೋ ಇತ್ತು. ಸೊ ಅದನ್ನು ಹಾಕ್ಕೊಂಡಾಗ ಏನಂದರೆ ಫುಲ್ಲು ಉರಿ ಬಿಸಿಲು, ಹಾಕ್ಕೊಳಕ್ಕಾಗ್ತಾಯಿಲ್ಲ, ಬಿಡ್ತಾಯಿಲ್ಲ. ಅದು ಸಖತ್ ಕಷ್ಟ ಆಗಿತ್ತು. ಆಮೇಲೆ ಇನ್ನೊಂದು ದಿವಸ ಒಂದು ಕರಡಿ ಗೆಟಪ್ ಹಾಕ್ಸ್ಬಿಟ್ಟಿದ್ರು ನನಗೆ. ಕರಡಿ ಗೆಟಪ್ ಹಾಕ್ಸಿದ್ರು. ಕರಡಿ ಹೆಂಗಂದರೆ ಅದು ಈ ಸ್ಟುಡಿಯೋ ಪಕ್ಕದಲ್ಲಿ ಆ ಕಡೆ ಅದು ಸ್ವಲ್ಪ ಕಾಡು ಥರನೇ ಇತ್ತು. ಸೊ ಅಲ್ಲಿ ಶೂಟ್ ಮಾಡ್ತಾಯಿದ್ವಿ. ಮಂಡಿಲಿ ನಡಿಬೇಕು, ಫುಲ್ ಮುಳ್ಳು, ಅಂದರೆ ಮಾಮೂಲಿ ಕರಡಿ ನಡೆಯುತ್ತಲ್ಲ ಆ ಥರ ಹಿಂಗೆ ನಡ್ಕೊಂಡು ಹೋಗ್ಬೇಕು. ಫುಲ್ ಮುಳ್ಳು ಬೇರೆ, ಕಲ್ಲೆಲ್ಲ ಒತ್ತುತ್ತಾ ಇದೆ, ಸೆಕೆ, ಬಿಸಿಲು ಅಂದರೆ ಬಿಸಿಲು, ಅದು ಬ್ಲ್ಯಾಕ್ ಕಲರ್ ಬೇರೆ, ಆಗ್ತಾಯಿಲ್ಲ, ಉಸಿರಾಡೋಕ್ಕಾಗ್ತಾಯಿಲ್ಲ. ಎದ್ದು ನಿಂತರೆ ಮುಳ್ಳೆಲ್ಲ ಚುಚ್ಕೊಂಡ್ಬಿಟ್ಟಿದೆ. ಕಟ್ ಅಂತದಂಗೆ ಬರೋರು ಮುಳ್ಳೆಲ್ಲ ತೆಗೆದು ನಾವು ಚುಚ್ತದೆ ಅಂತ ಮುಳ್ಳೆಲ್ಲ ತೆಗೆದು ಅದು ಹೆಂಗಂದರೆ ಆ ಕರಡಿ ಫರ್ಗೂ ಆ ಮುಳ್ಳುಗೂ ಗೊತ್ತಾಗ್ತಾನೆ ಇಲ್ಲ ಡಿಫ್ರೆನ್ಸು. ಕಷ್ಟಪಟ್ಟು ತೆಗೆಯೋದು, ತಿರ್ಗಾ ಹಂಗೆ ಮಾಡೋದು. ದಟ್ ವಾಸ್ ಲೈಕ್ ಹೆಕ್ಟಿಕ್. ನನ್ನ ಇಡೀ ರೋಬೋ ಫ್ಯಾಮಿಲಿ ಎಷ್ಟು ಎಪಿಸೋಡ್ಸ್ ಇದೆ ಅಷ್ಟು ಎಪಿಸೋಡ್ಸಲ್ಲಿ ಹೆಕ್ಟಿಕ್ ಅನಿಸಿದ್ದು ಅವತ್ತೊಂದೇ ದಿವಸ ನನಗೆ. ಅಷ್ಟು ಹೆಕ್ಟಿಕ್, ಯಾಕಂದರೆ ಉರಿ ಬಿಸಿಲು, ಫುಲ್ ತಲೆ ಮೇಲಿದೆ ಬಿಸಿಲು. ಆ ಬಿಸಿಲಲ್ಲಿ ಅದನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀವಿ. ಆಮೇಲೆ ನಾನು ಒಬ್ಬನೇ ಅಲ್ಲ, ಬೇರೆಯವರು ಅದೇ ಥರ ಕಾಸ್ಟ್ಯೂಮ್, ಹುಲಿ ಕಾಸ್ಟ್ಯೂಮ್ ಹಾಕಿದ್ರು, ಜಿಂಕೆ ಕಾಸ್ಟ್ಯೂಮು, ರ್ಯಾಬಿಟ್ಟು ಆ ಥರದ್ದೆಲ್ಲ ಹಾಕಿರಿ. ಎಲ್ಲರದು ಅದೇ ಕತೆ. ಬಟ್ ಏನಂದರೆ ನನಗೆ ಹೆಕ್ಟಿಕ್ ಏನಕ್ಕಂದ್ರೆ ಆಯಿತು ಅಂದರೆ ಬ್ಲ್ಯಾಕ್ ಬಿಸಿಲು ಬೇರೆ ಸಖತ್ ಅಬ್ಸರ್ವ್ ಮಾಡ್ತಾಯಿತ್ತು. ಅಪ್ಪಾ ಅವತ್ತಂತೂ ಪಡಬಾರ್ದು ಪಾಡು ಹೆಂಗೆ ಪಟ್ಟಿದ್ದೀವಿ ಅಂದರೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಆ್ಯಂಡ್ ಅಷ್ಟಿದ್ರಲ್ಲೂ ನಾವು ಯಾವಾಗಲೂ ನಕ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅಂದರೆ ಹೆಕ್ಟಿಕ್ ಅಂದರೆ ಆ ಟೈಮಿಗೆ ಅನ್ನಿಸ್ತಾಯಿತ್ತು. ಅಲ್ಲಿಂದ ಕಟ್ ಅಂತ ಇದ್ದಂಗೆ ಅಲ್ಲೂ ತಮಾಷೆ, ಅಲ್ಲೂ ಕಾಮಿಡಿ ಮಾತಾಡಿಕೊಂಡು. ಇವಾಗ ಆನಂದಣ್ಣ ಏನೋ ಒಂದು ಕಾಮಿಡಿ ಕ್ರ್ಯಾಕ್ ಮಾಡಿಬಿಡೋರು ಜೋಕು. ನಮ್ಗೆ ಹೆಂಗಂದರೆ ಹೊಟ್ಟೆ ಹುಣ್ಣಾಗೋವರೆಗೂ ನಗ್ತಾನೆ ಇರ್ತಾಯಿದ್ವಿ, ನಿಲ್ಸೋಕ್ಕೆ ಆಗ್ತಾಯಿರಲಿಲ್ಲ. ಟೇಕಲ್ಲಿ ನಿಂತ್ಕೊಂಡು ನಡೀತಾಯಿದ್ವಿ, ಹಿಂಗೆಲ್ಲ ಹಿಂಗೆಲ್ಲ ಕಟ್ ನಗ್ಬೇಡ ಸುಮ್ಮನೆ ಇರಪ್ಪ ಅಂತ. ಸರಿ ಅಣ್ಣ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗೋದು. ತಿರ್ಗಿ ಅವರೇ ನಕ್ಬಿಟ್ಟಿರ್ತಾರೆ, ಆನಂದಣ್ಣ ನಕ್ಬಿಡ್ತಾರೆ. ಆಗ್ತಾನೆ ಇರಲಿಲ್ಲ ಇವಾಗ. ಆಮೇಲೆ ಒಂದೊಂದ್ಸತಿ ಏನಾಗೋದು, ಇವಾಗ ಈ ಒಂಥರ ಈ ತಲೆ ತಿನ್ನೋ ಪರ್ಸನ್ ಅಂತ ಒಬ್ಬರು ಇರ್ತಾರೆ. ಬಂದರೆ ಇವಾಗ ಮಾತಾಡ್ತಾರೆ, ಜನರಲಾಗಿ ಮಾತಾಡ್ಕೊಂಡಿರ್ತೀವಿ ಎಲ್ಲ ಓಕೆ. ಅವರು ಓವರಾಗಿ ಮಾತಾಡೋದು.
ಅಂಥವ್ರು ಬಂದರೆ ಆನಂದ್ ಅಣ್ಣ ಹಿಂಗೆ ನಾನು ಅಲ್ಲೆಲ್ಲರೂ ಕೂತಿದ್ದೆ, ಟಾಮಿ ಏನವರು ಅಣ್ಣ ಅಂತ ಇದೆ, ಅದೇ ಇದು ಕಾಸ್ಟ್ಯೂಮ್ ಚೇಂಜ್ ಇದೆ ಒಂಚೂರು ಇದು ಮಾಡಪ್ಪ ಹಂಗೆ ಹಿಂಗೆ ಅವ್ರು ನನ್ನ ಕಡೆ ತಿರ್ಗೋರಲ್ಲ, ನಾನು ಅಣ್ಣನೇ ನೋಡ್ತೇನೆ ಹಿಂಗೆ ಅಂದ್ಬಿಡೋರು. ಅರ್ಥ ಆಯ್ತಣ್ಣ ಆಯ್ತು ಓಕೆ ಓಕೆ ನಿಮಿಷ ಕಳಿಸ್ತೀನಿ ಅಣ್ಣ ಅಂದ್ಬಿಟ್ಟು ಅಲ್ಲೋಗೋದು, ಸುಮ್ಮನೆ ಹೋಗ್ಬಿಟ್ಟು ಬರೋದಲ್ಲಿ ಯಾರು ಇರ್ತಾನೆ ಇರಲಿಲ್ಲ. ಸೊ ಅಣ್ಣ ಇದು ಇನ್ನೂ ಐರನ್ ಆಗಿಲ್ಲ, ಇನ್ನೊಂದು ಸೆಟ್ ಇದೆ, ನೀವೇ ಬಂದು ನೋಡ್ಬಿಡಿ ಅಂತ. ಬಂದೆ ತಡಿ ಅಂದ್ಬಿಡು, ಸರ್ ಬರ್ತೀನಿ ಸರ್ ಒಂದು ನಿಮಿಷ, ಅಲ್ಲಿಂದ ಎಸ್ಕೇಪು. ಆ ಥರ ಸುಮಾರು ಸತಿ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಶೂಟಿಂಗಲ್ಲಿ ಒಬ್ಬೊಬ್ರು ಶೂಟಿಂಗ್ ನೋಡೋಕೆ ಬಂದ್ಬಿಟ್ಟಿರ್ತಾಯಿದ್ರು, ನಾವು ಶೂಟಿಂಗ್ ಮಾಡ್ತಾ ಇರ್ತೀವಿ, ಶೂಟಿಂಗ್ ಮಧ್ಯೆ ಮಾತಾಡೋದು, ಆಮೇಲೆ ಶೂಟಿಂಗ್ ಮಧ್ಯೆ ನಮಗೆ ಅಂದರೆ ಈಗ ಅಲ್ಲೆಲ್ಲೋ ಕೂತಿರ್ತೀವಿ, ಈಗ ನಮ್ಮ ಸೀನ್ ಇರಲ್ಲ, ಸೀನ್ ಅಂದರೆ ನಾವು ಎಕ್ಸಿಟ್ ತೊಗೊಳೋದು, ಇಲ್ಲ ನಮ್ಮದು ಕ್ಲೋಸು ಏನೋ ಇರುತ್ತೆ, ಬೇರೆಯವ್ರದ್ದು ಇರೋರು ಅಲ್ಲಿ ಕೂತ್ಕೊಂಡಿರ್ತಾರೆ, ಅವ್ರನ್ನೂ ಅಲ್ಲಿ ಮಾತಾಡ್ಸ್ಕೊಂಡು ಕೂತ್ಕೊಂಡಿರ್ತಾರೆ. ಇಲ್ಲಿ ನಾವು ಶೂಟ್ ಮಾಡ್ತಾ ಇರ್ತೀವಿ, ಅಲ್ಲಿ ಮಾತಾಡ್ತಾ ಇರ್ತಾರೆ, ಅದು ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಸೊ ಅದಕ್ಕೆಲ್ಲ ಅದೇನೋ ಒಂದು ಕೋಡ್ ವರ್ಡ್ ಇದೆ, ನಾನು ಮರ್ತೋಗ್ಬಿಟ್ಟಿದೆ. ಒಂದ್ಸತಿ ಟಾಮಿ ವಡೆ ಅಂತೇನೋ ಹೇಳ್ಬೇಕಿತ್ತು ಡೈಲಾಗು. ಹೌದಾ ಸರಿ ಆಯಿತು, ಟಾಮಿ ವಡೆ ಅಂತಂದ, ಯಾಕೋ ಸಡೆ ಸ್ಯಾಂಡಿ ಅಂದ್ಬಿಟ್ಟೆ. ಅದೇನಾಯಿತು, ಆ ಸಡೆ ಸ್ಯಾಂಡಿನೇ ಫಿಕ್ಸ್ ಆಗೋಯ್ತು ಆ್ಯಕ್ಚುಲಿ.